ಸ್ವಾಗತ ಸ್ನೇಹಿತರೆ. ನಿನ್ನೆ ಹೇಳಿದ್ದೆ ನಾನು ಊರಿಗೆ ಹೋಗಿದ್ದೀನಿ ನಮ್ಮ ಅಣ್ಣನ ಕಾರ್ಯ ಮಾಡೋಕ್ಕೆ ಅಂತ. ಹಂಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ವಿ. ಬೆಳಗ್ಗೆನೇ ಹೋದರೆ ಹೂವು ಹಣ್ಣು ತರಕಾರಿ ಫ್ರೆಶ್ ಆಗಿ ಸಿಗುತ್ತೆ. ಹಣ್ಣುಗಳು ಎಲ್ಲ ತೊಗೊಂಬರ್ಬೋದು ಸ್ನೇಹಿತರೆ. ನಮ್ಮ ಚಿಕ್ಕ ಮಗಳು ಹೇಳಿದ್ಲು ಅಲ್ಲಿಗೆ ಬರ್ರಿ ಚೆನ್ನಾಗಿರೋ ಸಿಗುತ್ತೆ ಅಂತ. ಎಲ್ಲ ಕಾರ್ಯಕ್ಕೂ ಅಲ್ಲಿ ಚೆನ್ನಾಗಿರೋದು ಮಾರ್ಕೆಟಲ್ಲಿ ಹಣ್ಣಿಂದ ತರಕಾರಿ ಎಲ್ಲ ಸಿಗುತ್ತೆ. ನೋಡಿ ಬಂದ್ವಿ ನಾವು. ಕಾರಿಗೆ ಎಲ್ಲ ಸಿಗ್ತದೆ ಮಾಡ್ಕೋಬೇಕಲ್ಲ, ಅದಕ್ಕೆಲ್ಲ ತಗೊಂಬಂದು ಎಲ್ಲ ತರಕಾರಿ ಬೇರೆ ಹಣ್ಣುಗಳು ಬೇರೆ ಹೂವು ಬೇರೆ ಎಲ್ಲ ಮಾಡಿ ಸಪ್ರೇಟಾಗಿ ಇಟ್ಟು ತಿರ್ಗಾ ಹೂವು ಎಲ್ಲ ಕಟ್ಟಬೇಕು ಅಂದ್ಬಿಟ್ಟು ಹೂವು ಇಟ್ಕೊಂಡು ಕುತ್ಕೊಂಡು ಕಟ್ಟನೆ ಅಂತಂತ ಸ್ವಲ್ಪ ಟೀ ಕುಡಿದ್ಬಿಟ್ಟು ಹೂವು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ಲು ನಮ್ಮ ಮಗಳು. ಹೂನಾರಗಳು ಕಟ್ತಾ ಇದ್ದಾಳೆ. ಆಮೇಲೆ ತಿರ್ಗಾ ನಾಳೆ ಎಲ್ಲ ಇನ್ನೊಂದು ಕಾರ್ಯ ಮಾಡೋದು, ವರ್ಷದ ಕಾರ್ಯ ಮಾಡ್ತಾ ಇರೋದು. ನಾಳೆಯಿಂದ ಇನ್ನೆಲ್ಲ ಸ್ಟಾರ್ಟ್ ಆಗುತ್ತೆ. ಅದಕ್ಕೆಲ್ಲ ಇವಾಗ ರೆಡಿ ಮಾಡ್ಕೊತಾ ಇರೋದು. ಹೂವು ಕಟ್ಟಿದ್ದಾಯಿತು ಅಂದಮೇಲೆ ತಿರ್ಗಾ ಪೆಂಡಲ್ ಅವ್ರು ಬರ್ತಾರೆ. ಪೆಂಡಲ್ ಅವರು ಬಂದು ನೀರು ಎಲ್ಲ ತಗೊಂಡು ಅಡುಗೆಗೆ ಸಾಮಾನುಗಳು ಪಾತ್ರೆ ಎಲ್ಲ ತಂದಿಕ್ಕಿದ್ರು. ಆಮೇಲೆ ತಿರ್ಗಾ ನಾಳೆ ಎಲ್ಲ ಮತ್ತೆ ಇನ್ನೊಂದು ವಿಡಿಯೋ ಹಾಕ್ತೀನಿ. ಅಡುಗೆ ಭಟ್ರು ಪುರೋಹಿತರು ಬರೋದೆಲ್ಲ ನಾಳೆ ವಿಡಿಯೋ ಹಾಕ್ತೀನಿ. ನನ್ನ ವಿಡಿಯೋ ನೋಡಿದ್ದವ್ರಿಗೆಲ್ಲ ಧನ್ಯವಾದಗಳು.